ಆರಾಧ್ಯ, ಓ, ಹೇಳಿ ವಿವೇಕ್. ಏನಾದ್ರೂ ಕೆಲಸ ಆಗ್ಬೇಕಿತ್ತಾ? ಅದು ನಿನ್ನ ಹತ್ರ ಒಂಚೂರು ಪರ್ಸನಲ್ ಮಾತಾಡ್ಬೇಕಿತ್ತು ಆರಾಧ್ಯ. ಪರ್ಸನಲ್ಲ? ಏನ್ ಹೇಳಿ ವಿವೇಕ್? ಅದು ಇಲ್ಲೆಲ್ಲ ಬೇಡ ಆರಾಧ್ಯ, ಪ್ಲೀಸ್. ಕ್ಯಾಂಟೀನ್ಗೆ ಹೋಗೋಣವಾ, ಅಲ್ಲಿ ಮಾತಾಡೋಣವಾ? ಸಾರಿ ವಿವೇಕ್, ಒಂಚೂರು ಇಂಪಾರ್ಟೆಂಟ್ ಕೆಲಸ ಇದೆ. ಅದನ್ನ ಮುಗಿಸ್ಲೇಬೇಕು ಇವಾಗ. ನಾನು ಕ್ಯಾಂಟೀನ್ ಬರೋದಕ್ಕಾಗೋದಿಲ್ಲ. ಹೇಳಿ, ಏನಿದ್ರು ಇಲ್ಲೇ ಹೇಳ್ಬಿಡಿ. ಆರಾಧ್ಯ, ಏನಿಲ್ಲ ಅಂದ್ರೂ ನಿನ್ನ ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ. ನಿನ್ ಬಿಹೇವಿಯರು, ನಿನ್ ಆಟಿಟ್ಯೂಡು, ನಿನ್ ಸಿನ್ಸಿಯಾರಿಟಿ ತುಂಬಾನೇ ಇಷ್ಟ ಆಯ್ತು ನನಗೆ. ಓ, ಥ್ಯಾಂಕ್ ಯು ವಿವೇಕ್. ಮತ್ತೆ ಇದೇನಾ ಹೇಳ್ಬೇಕಂದಿದ್ದು? ಅದು ಅದು ಆರಾಧ್ಯ, ನೀನ್ ಏನ್ ಅನ್ಕೊಂಬೇಡ ಪ್ಲೀಸ್. ನನ್ ಮನ್ಸಲ್ಲಿ ನೀನೇ ಇದೆಯಾ ಆರಾಧ್ಯ. ವಿವೇಕ್, ಅಂದ್ರೆ ಅರ್ಥ ಆಗ್ಲಿಲ್ಲ. ಆರಾಧ್ಯ, ಅಂದ್ರೆ ನಿನ್ನ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ನೀನು ಅಕ್ಸೆಪ್ಟ್ ಮಾಡ್ತೀಯಾ ಪ್ಲೀಸ್? ಸಾರಿ ವಿವೇಕ್, ನಾನು ಅಕ್ಸೆಪ್ಟ್ ಮಾಡೋದಕ್ಕಾಗೋದಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ. ಏನ್ ಪ್ರಾಬ್ಲಮ್ ಆರಾಧ್ಯ? ಬೇಕಾದ್ರೆ ನಾನು ನಿಮ್ ತಂದೆ ತಾಯಿ ಜೊತೆ ಮಾತಾಡ್ತೀನಿ. ಇಲ್ಲ ವಿವೇಕ್, ನನಗೆ ತಂದೆ ತಾಯಿ ಯಾರು ಇಲ್ಲ. ನಾನೊಬ್ಳ ಅನಾಥೆ. ಸೊ ಏನ್ ಪ್ರಾಬ್ಲಮ್? ಹಾಗಾದ್ರೆ ಪ್ರಾಬ್ಲಮ್ ಇಲ್ವಲ್ಲ. ನಿನ್ ಲೈಫ್ಗೆ ನಾನು ಆಧಾರವಾಗಿರ್ತೀನಿ ಆರಾಧ್ಯ, ಪ್ಲೀಸ್ ಇಲ್ಲ ಅನ್ಬೇಡ. ವಿವೇಕ್, ಅರ್ಥ ಮಾಡ್ಕೊಳ್ಳಿ. ಬೇಡ ಅಂದ್ರೆ ಬೇಡ ಅಷ್ಟೇ. ನನ್ಗೆ ಇಷ್ಟ ಇಲ್ಲ. ನಾನು ಇಷ್ಟ ಇಲ್ದರೆ ಯಾವ ಕೆಲಸನೂ ಮಾಡೋದಿಲ್ಲ, ನಿಮ್ಗೂ ಗೊತ್ತಲ್ವಾ? ಓಕೆ ಆರಾಧ್ಯ, ಯಾವಾಗ ನಿಮಗ್ ಮನ್ಸಾಗುತ್ತೋ ಅವಾಗ ಹೇಳಿ. ಅಲ್ಲಿವರೆಗೂ ವೇಟ್ ಮಾಡ್ತೀನಿ. ಓಕೆ? ವೇಟ್ ಮಾಡೋದೇನ್ ಬೇಡ ವಿವೇಕ್. ನೀವು ನಿಮ್ ದಾರಿ ನೋಡ್ಕೊಳ್ಳಿ. ದಯವಿಟ್ಟು ನನಗೋಸ್ಕರ ಕಾಯ್ಬೇಡ್ರಿ. ನಾನು ಸಿಗೋದಿಲ್ಲ. ನಾನು ಯಾರಿಗೂ ಸಿಗೋದಿಲ್ಲ. ಪ್ಲೀಸ್ ಬಲವಂತ ಮಾಡಬೇಡಿ. ಆರಾಧ್ಯ, ಹಂಗೆ ಹೇಳ್ಬೇಡ ಪ್ಲೀಸ್. ನೋಡಿ ವಿವೇಕ್, ನೀವು ನನಕ್ಕಾದ್ರೆ ನಿಮಗ್ ಸಿಗೋದು ಕೊನೆಗೆ ನೋವೇ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಓಕೆ ಆರಾಧ್ಯ, ಏನೋ ನನ್ ಮನ್ಸಲ್ಲಿರೋದು ಹೇಳಿದೀನಿ. ನಿನ್ಗೆ ಆತರ ಏನಾದ್ರು ರಿಪ್ಲೈ ಮಾಡ್ಬೇಕು ಅನ್ಸಿದ್ರೆ ನಾಳೆ ಅಷ್ಟ್ರಲ್ಲಿ ಹೇಳ್ತೀಯಾ? ನೋಡಿ ವಿವೇಕ್, ನಾನು ಆಲ್ರೆಡಿ ಹೇಳಿದ್ದೀನಿ. ಇದಕ್ಕೆ ನನಗೇನು ಟೈಮ್ ಬೇಕಾಗಿಲ್ಲ. ಇನ್ಸ್ಟೆಂಟ್ ಹೇಳ್ತಿದ್ದೀನಲ್ವಾ, ಆಗೋದಿಲ್ಲ ಅಂತ. ಪ್ಲೀಸ್. ವಾ 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 ಆರಾಧ್ಯ ಮೆನನ್, ಡಾಟರ್ ಆಫ್ ಧನಂಜಯ್ ಮೆನನ್. ಯಾಕೆ ಆರಾಧ್ಯ ಒಪ್ಕೋಬೇಕಾಗಿತ್ತು? ಹೇಗೂ ನನ್ ಬೇಡವಾದ್ನಲ್ಲ ನಿನ್ಗೆ, ಅವನ್ ಬಂದಾಗ ಅವನ್ನೇ ಒಪ್ಕೋಬೇಕಾಗಿತ್ತು. ಆರಾಧ್ಯ ನಿಂತ್ಕೋ. ಈ ಕೊಬ್ಬಿಗೇನ್ ಕಡಿಮೆ ಇಲ್ಲ. ಈ ತರ ಪೊಗರು ತೋರ್ಸು ಅಂದ್ರೆ ಚೆನ್ನಾಗಿ ತೋರಿಸ್ತೀಯ ನೀನು. ರಾಣಿ, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗೋಗಿದೆ. ಇವತ್ತು 1 ಅವರ್ ಬೇಗ ಹೋಗ್ಬೇಕು ಮನೆಗೆ. ನಮ್ಮನೇಲಿ ಮಗು ಹುಷಾರಿಲ್ಲ. ಪ್ಲೀಸ್. ಹೌದಾ? ಮತ್ತೆ ಬಾಸ್ ಬಂದ್ ಮಾತು ಹೇಳಿದಿದ್ರೆ? ಸಾರಿ ರಾಣಿ, ನೀನೇ ಹೇಳ್ಬಿಡು. ನಾನು ಹೊರಡ್ತಿದ್ದೀನಿ. ಅರೆ, ಬಾನು ಅಮ್ಮ ಯಾಕೆ ಫೋನ್ ಮಾಡ್ತಿದ್ದಾರೆ? ಆಫೀಸ್ ಟೈಮಲ್ಲಿ ಫೋನ್ ಮಾಡೋದಿಲ್ವಲ್ಲ? ಹಲೋ ಆರಾಧ್ಯ, ಅದು ಅದು ಖುಷಿ. ಖುಷಿ ಖುಷಿಗೇನಾಯ್ತು? ಏನಾಯ್ತು? ಆರಾಧ್ಯ, ಯಾರೋ ಇಬ್ರು ಬಂದು ಖುಷಿನ ಕರ್ಕೊಂಡು ಹೊರಟೋದ್ರು. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಾನ್ ತುಂಬಾ ಪೇಚಾಡ್ದೆ, ಕೂಗಾಡ್ದೆ. ಅವರು ಆರಾಧ್ಯಕ್ ಫೋನ್ ಮಾಡು ಅಂತ ಹೇಳಿ ಹೊರಟೋದ್ರು. ಏನ್ ಮಾಡೋದು ಆರಾಧ್ಯ? ಏನು, ಆರಾಧ್ಯಕ್ ಫೋನ್ ಮಾಡು ಅಂದ್ರ? ಸರಿ, ಆಯ್ತು, ನೀವೇನು ಯೋಚನೆ ಮಾಡ್ಬೇಡಿ. ನಾನು ಈಗ್ಲೇ ಬರ್ತಿದ್ದೀನಿ. ಆರು, ಏನಾಯ್ತು? ಯಾರ್ ಫೋನಲ್ಲಿ? ಯಾಕೆ ಒಂಥರ ಆಗ್ಬಿಟ್ಟೆ ನೀನು? ರಾಣಿ ಪ್ಲೀಸ್, ಆಮೇಲೆಲ್ಲ ಹೇಳ್ತೀನಿ. ನಾನು ಇವಾಗ ಬೇಗ ಹೊರಡ್ಬೇಕು. ಆದಿ, ಆದಿ, ಕೆಲಸ ನಿಂದೆ, ನನಗ್ ಗೊತ್ತು. ನೀನು ನನ್ನ ಹೆಸರೇಳ ಮಗನ್ ಕರ್ಕೊಂಡು ಹೋಗೋ ಅವಶ್ಯಕತೆ ಏನಿತ್ತು? ಹಲೋ ಮಿಸಸ್ ಆದಿತ್ಯ ಆಚಾರ್ಯ. ಅದೇ ಪ್ಲೀಸ್, ನನ್ ಮೇಲಿರೋ ಕೋಪನ ಪಾಪ ಮಗು ಮೇಲೆ ಯಾಕೆ ತಿರ್ಸ್ಕೊತೀಯ? ಬಿಟ್ಬಿಡು ಅದನ್ನ. ಯಾಕಾರು ಇಷ್ಟೊಂದು ಒದ್ದಾಡೋಗ್ತಾ ಇದೀಯಾ? ನಿನ್ ಮನೆಯವರೇ ನಿನಗ್ ಬೇಡ ಅಂತ ಬಿಟ್ಟು ಬಂದಿದ್ಯಾ? ಈ ಅನಾಥರು ಬೇಕಾ ನಿನ್ಗೆ? ನೋಡದಿ ಪ್ಲೀಸ್, ಪ್ಲೀಸ್ ನನ್ನ ಹತ್ರ ಯಾವ ಡಿಸ್ಕಷನ್ ಮಾಡ್ಬೇಡ. ನನಗೆ ಇವರೇ ನನ್ ಮನೆಯವರು. ನಾನು ನಾನು ಇವ್ರನ್ನ ಬಿಟ್ಟಿರೋದಿಲ್ಲ. ಪ್ಲೀಸ್ ಆದಿ, ನಿನ್ ಪರ್ಸನಲ್ ದ್ವೇಷ ಏನಿದ್ರು ನನ್ನ ಮೇಲೆ ತೀರಿಸ್ಕೊ. ಆ ಮಗು ಮೇಲೆ ಯಾಕೆ? ವಾ ವಾ ವಾ, ಏನಾರಾದ್ಯಾ ಇಷ್ಟೊಂದು ಬದಲಾಗ್ಬಿಟ್ಟ ನೀನು? ಓಕೆ, ನಾನು ಆ ಮಗುನ್ ಬಿಡೋದಿಲ್ಲ. ಏನ್ ಮಾಡ್ತೀಯಾ? ಯು ಚೀಟ್. ಎಷ್ಟು ಧೈರ್ಯ ನಿಂಗೆ? ಪಾಪ ಕಣೋ, ಅನಾಥ ಮಗು ಕಣೋ ಅದು. ಯಾಕೋ ಅದನ್ನ ಅಯ್ಯೋ ಅನ್ನಿಸ್ತೀಯಾ? ಪ್ಲೀಸ್ ಬಿಟ್ಬಿಡು. ಬಿಡ್ಬೇಕಾ? ಬಿಡ್ತೀನಿ. ನೀನ್ ನಮ್ ಜೊತೆ ಬರ್ತೀಯಾ? ಏನು, ನಿನ್ ಜೊತೆನಾ? ನೆವರ್. ಇಲ್ಲ, ನಾನೆಲ್ಲೂ ಬರೋದಿಲ್ಲ. ಸೊ ಆ ಮಗುನ ನಾನ್ ಬಿಡೋದು ಇಲ್ಲ. ನಿನ್ಗೆ ಒಳ್ಳೇದಾಗುತ್ತಾ? ನಿಜವಾಗ್ಲೂ ಒಳ್ಳೇದಾಗುತ್ತಾ ಆದಿ? ಈ ತರ ಯಾಕೆ ಅಯ್ಯೋ ಅನ್ನಿಸ್ತೀಯಾ? ಪಾಪ ಕಣೋ, ಬೇಡ ಆದಿ. ಈಗಾಗ್ಲೇ ತುಂಬಾ ಪಾಪ ಮಾಡ್ಬಿಟ್ಟಿದ್ಯಾ ನೀನು. ವಾಟ್? ನಾನು ಪಾಪ ಮಾಡಿದೀನ? ಅದೇನಂತ ಹೇಳು. ನಾನು 2 ಕಿವಿಯಾರ ಕೇಳಿಸ್ಕೊತೀನಿ. ಇಲ್ಲ ಅಂದ್ರೆ ನಾನು ಆ ಮಗುನ್ ಬಿಡೋದಿಲ್ಲ. ಇಲ್ಲ, ಆ ಮಗುನ್ ಬಿಡ್ಬೇಕು ಅಂದ್ರೆ ನೀನ್ ನನ್ ಜೊತೆ ಬಾ. ಅದಿ, ಯಾಕೆ ನನಗೆ ಹಿಂಸೆ ಮಾಡ್ತೀಯಾ? ಪ್ಲೀಸ್ ನನ್ನ ಬಿಟ್ಟು ಬಿಡು ಆದಿ. ನನ್ ಪಾಡಿಗೆ ನನಗೆ ಬದುಕೋಕ್ ಬಿಡು. ನೀನ್ ಇದೇ ತರ ಟಾರ್ಚರ್ ಮಾಡಿದ್ರೆ ನನ್ ಬದುಕೋದಿಲ್ಲ ಅಷ್ಟೇ ನೋಡು. ಆರು, ಮುಚ್ಚು ಬಾಯ್. ಏನೇ ನೀನು ಇಷ್ಟೇನಾ ನಿನ್ನ ಅರ್ಥ ಮಾಡ್ಕೊಂಡಿದ್ದು? ನೋಡು, ನಿನ್ನ ಹತ್ರ ನನಗೆ ಡಿಸ್ಕಷನ್ ಬೇಡ. ಆ ಮಗು ನಿನಗ್ ಬೇಕು ಅಂದ್ರೆ ನಿನ್ ನನ್ ಜೊತೆ ನನ್ ಗೆಸ್ಟ್ ಹೌಸ್ ಬರ್ತೀಯ ಅಷ್ಟೇ. ವಾಟ್? ಗೆಸ್ಟ್ ಹೌಸ್? ಯಾಕೆ? ಅಲ್ಲಿ ನನ್ಗೇನ್ ಕೆಲ್ಸ? ಇಲ್ಲ ಆದಿ, ಪ್ಲೀಸ್ ನನ್ನ ಹತ್ರ ಎಲ್ಲ ಇದ್ ಮಾಡ್ಬೇಡಿ. ನಾನ್ ಬರೋದಿಲ್ಲ. ನೋಡು ಚಿನ್ನ, ನೀನ್ ನನ್ನ ಹೆಂಡತಿ. ಓಕೆ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅವ್ನ ಯಾವನ ಪ್ರಪೋಸ್ ಮಾಡದ್ನಲ್ಲ, ಅವಾಗ ಯಾಕೆ ಒಪ್ಕೊಂಡ್ಲಿಲ್ಲ? ಅಂದ್ರೆ ನಿನ್ ಮನ್ಸಲ್ಲಿ ನಾನು ಇದೀನಿ ಅಂತ ಅಲ್ವಾ? ಆದಿ ಪ್ಲೀಸ್, ಈ ಟಾಪಿಕ್ ಇಲ್ಲಿಗೆ ಬಿಡು. ನಿನ್ನ ಹತ್ರ ನನಗೆ ಮಾತಾಡೋದಕ್ಕೂ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಆ ಮಗುನ ಬಿಟ್ಬಿಡು ಆದಿ. ಅದಕ್ಕೆ ಯಾಕೆ ಹಿಂಸೆ ಕೊಡ್ತೀಯಾ? ನೋಡು, ಆ ಮಗುನ್ ಬಿಡ್ಬೇಕಂದ್ರೆ ನಾನು ಹೇಳಿದ್ದನ್ನು ಒಂದಾದ್ರೂ ಮಾಡ್ಬೇಕು ನೀನು. ಸೊ ಪ್ಲೀಸ್.
ಬರ್ತೀಯಾ ಅಷ್ಟೇ. ಆಯ್ತು, ಬರ್ತೀನಿ. ಅದೇ ನೀನ್ ಎಲ್ಲ ಕರೆದ್ರು ಬರ್ತೀನಿ. ಪಾಪ ಕಣೋ, ಅನಾಥರನ್ ಮಾತ್ರ ಅಯ್ಯೋ ಅನ್ನಿಸ್ಬೇಡ ಪ್ಲೀಸ್. ನಾನು ಅಲ್ಲಿಗೆ ಬರ್ತಿದ್ದಂಗೆ ಆ ಮಗುನ್ ಬಿಡ್ತೀಯ ಅಲ್ವಾ? ಅಫ್ ಕೋರ್ಸ್ ಡಾರ್ಲಿಂಗ್, ಬಿಡ್ತೀನಿ. ಓಕೆ ಅಮ್ಮ. ಅಮ್ಮ. ಸಿದ್ದು, ಯಾಕಪ್ಪ? ಏನಾಯ್ತು? ಯಾಕಂಗ್ ಕೂಕೋತಾ ಇದ್ಯಾ? ಅಮ್ಮ, ನಿಸರ್ಗ ಕಾಣಿಸ್ತಾ ಇಲ್ಲ ರೂಮಲ್ಲಿ. ಎಲ್ಲೋದ್ಲು? ಎಲ್ಲಿ ಹೋಗ್ತಾಳಪ್ಪ? ಮನೇಲೇ ಇದ್ದಾಳೆ. ಇಲ್ಲ, ಅಡಿಗೆ ಮನೇಲಿ ಒಂದ್ಸಲಿ ನೋಡು. ಇಲ್ಲ ಅಮ್ಮ, ಮನೆ ಎಲ್ಲ ನೋಡ್ದೆ, ಎಲ್ಲೂ ಇಲ್ಲ. ಅಡ್ಗೆ ಮನೆಯಲ್ಲೂ ಇಲ್ಲ, ಡೈನಿಂಗ್ ಹಾಲ್ ಅಲ್ಲೂ ನೋಡ್ದೆ, ಅಲ್ಲೂ ಇಲ್ಲ. ಅಲ್ಲ, ನಿನ್ಗೆ ಹೇಳಿ ಹೋಗಿಲ್ವಾ ಅವಳು? ನನ್ಗೆ ಹೇಳೇ ಹೋಗ್ತಾಳಪ್ಪ. ಆತರ ಅವಳು ಹೇಳ್ದಂಗ್ ಹೋಗೋದೇ ಇಲ್ಲ. ಅವಳು ಮನೆ ಬಿಟ್ಟು ಆಚೆನೂ ಹೋಗಿಲ್ಲ ಅಂತೀನಿ. ಮನೆ ಬಿಟ್ಟು ಆಚೆ ಹೋಗಿಲ್ಲ ಅಂದ್ರೆ ಎಲ್ಲೋದ್ಲು? ಸರಿ ಆಯ್ತು, ಟೈಮ್ ಆಯ್ತು ನನ್ಗೆ. ಅವಳು ಏನಾದ್ರು ಬಂದ್ರೆ ಫೋನ್ ಮಾಡು. ಸಿದ್ದು, ನಿಂತ್ಕೊ ಒಂದ್ ನಿಮಿಷ. ಅಮ್ಮ, ಟೈಮ್ ಇಲ್ಲಮ್ಮ, ಟೈಮ್ ಆಗೋಗಿದೆ ಆಲ್ರೆಡಿ. ಆಯ್ತು ಇರಪ್ಪ. ಯಾಕೆ, ಏನಾಯ್ತು? ಯಾಕೆ ಇಷ್ಟು ಕೋಪದಲ್ಲಿದ್ಯಾ? ಅಲ್ಲ, ನೀನ್ ಬೆಳಿಗ್ಗೆ ಇದ್ದಾಗ ನಿಸರ್ಗ ರೂಮಲ್ಲಿ ಇರ್ಲಿಲ್ವಾ? ಇಲ್ಲಮ್ಮ, ನೈಟು ಮಲಗೋದು ತುಂಬಾ ಲೇಟ್ ಆಯ್ತು. ಬೆಳಗ್ಗೆ ಬೇಗ ಎದ್ದಿಲ್ಲ ನಾನು. ಎದ್ದೋಳೋ ಅಷ್ಟೊತ್ತಿಗೆ ಅವಳು ಇರ್ಲಿಲ್ಲ. ಎಲ್ಲೋಗ್ತಾಳೆ? ಇಲ್ಲೇ ಎಲ್ಲೋ ಇರ್ತಾಳೆ. ಫೋನ್ ಮಾಡು ನನ್ಗೆ. ಯಾಕೆ ನಿನ್ ವಾಯ್ಸ್ ಹಾಕಂಗ್ ನಡುತ್ತಿದೆ? ಏನಾಯ್ತು? ಅಂದ್ರೆ ನಿಸರ್ಗನ ನೀನೇನಾದ್ರೂ ಅಂದ? ಅಮ್ಮ, ಅದಕ್ಕೆ ನನಗೆ ಕೋಪ ಬರೋದು. ಅವಳು ಏನ್ ಮಾಡಿದ್ರು ಸರಿ ನಿನ್ಗೆ ಅಲ್ವಾ? ಅವಳು ಏನೇ ಮಾಡ್ಲಿ ಕರೆಕ್ಟ್. ನಾನು ಏನಾದ್ರು ಹೇಳಿದ್ರೆ ಅದ್ರ ತಪ್ಕೊಂಡು ಹಿಡಿತೀಯ ನೀನು? ಏನಮ್ಮ ನೀನು? ನಿನ್ ಮಗನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನನ್ ಮಗನ್ ಮೇಲೆ ಅಪಾರವಾದ ನಂಬಿಕೆ ಇದೆ ಮಗನೇ. ಅದೆಲ್ಲ ನಾನು ಹೇಳ್ತಿರೋದು. ಈ ತರ ನೀನು ಇಷ್ಟು ಟೆನ್ಷನ್ ಆಗಿದ್ಯಾ ಅಂದ್ರೆ ಏನೋ ಆಗಿರುತ್ತೆ. ನಿಸರ್ಗನ ಬೈದ ಅಂತ ಕೇಳ್ದೆ, ಅದ್ರಲ್ಲೇನ್ ತಪ್ಪು? ಯಾಕೆ ಯಾವಾಗ್ಲೂ ನಾನೇ ಬೈತೀನಿ ಅವಳನ್ನ? ಅವಳೇನ್ ಮಾಡೋದೇ ಇಲ್ವಾ? ಸರಿ ಸರಿ ಆಯ್ತು, ನೀನ್ ಸ್ವಲ್ಪ ಸಮಾಧಾನ ಆಗು, ಸರಿನಾ? ಓ, ಕಾಲೇಜ್ಗೆ ಹೋಗ್ಬಿಟ್ ಬಾ, ಅಷ್ಟೊತ್ತಿಗೆಲ್ಲ ಸರಿ ಹೋಗಿರುತ್ತೆ. ನಾನು ಫೋನ್ ಮಾಡ್ತೀನಿ. ಸರಿ ಅಮ್ಮ, ಆಯ್ತು. ರಾಧಾ, ರಾಧಾ, ಅಮ್ಮೋರೆ, ರಾಧಾ, ನಿಸರ್ಗನ್ ನೋಡ್ದ ನೀನು? ಅಮ್ಮೋರೆ, ನಾನ್ ನೋಡಿಲ್ಲ. ಒಂದ್ಸಲ ಮನೆಯಲ್ಲ ನೋಡ್ತೀನಿ ತಡೀರಿ. ಸರಿ ರಾಧಾ, ಒಂಚೂರು ನೋಡು. ಎಲ್ಲೂ ಹೋಗಿಲ್ಲ ಅವಳು, ಮನೆಯಲ್ಲೇ ಇದ್ದಾಳೆ. ಎಲ್ಲಾ ರೂಮು ಒಂದ್ಸಲ ಹುಡುಕು. ಹ್ಞೂ ಅಮ್ಮೋರೆ, ನೋಡ್ತೀನಿ. ಎಲ್ಲೋಗ್ತಾರೆ? ಮನೆಯಲ್ಲೇ ಇರ್ತಾರೆ. ಗಣೇಶ ಎಲ್ಲರಿಗೂ ಒಳ್ಳೇದ್ ಮಾಡುತ್ತಂದೆ. ಪ್ರಪಂಚದಲ್ಲಿ ಎಲ್ಲರೂ ಸುಖವಾಗಿರ್ಲಿ. ಆ ನಿಸರ್ಗಮ್ಮ, ಇಲ್ಲಿದ್ದೀರಾ? ಅಯ್ಯೋ, ಸಿದ್ಧಾರ್ಥಪ್ಪ ಅವರು ಮನೆಯೆಲ್ಲ ಹುಡುಕಿ ಕೂಗಾಡಿ ಕಿರ್ಚಾಡಿ ಇವಾಗ ಹೋದ್ರು ಕಾಲೇಜ್ಗೆ. ಅಲ್ಲ, ನೀವು ಕಾಲೇಜ್ಗೆ ಹೋಗೋದಿಲ್ಲ? ಇಲ್ಲ ರಾಧಕ್ಕ, ಸ್ಟಡಿ ಹಾಲಿಡೇಸ್ ಇದೆ, ಎಕ್ಸಾಮ್ ಅಂತಲ್ವಾ, ಹಾಗಾಗಿ ಮನೇಲೆ ಓದ್ಕೋಬೇಕು. ಹೌದಾ, ಸರಿ ಸರಿ. ನಾನು ಈಗ್ಲೂ ಅಮ್ಮವ್ರಿಗೆ ಹೇಳ್ತೀನಿ, ಮತ್ತೆ ಅಮ್ಮವ್ರು ಹುಡ್ಕಾಡ್ತಿರ್ತಾರೆ. ರಾಧಕ್ಕ, ನನ್ನ ಯಾಕೆ ಮನೇಲಿ ಹುಡುಕ್ತಾರೆ? ಅಲ್ಲ, ಅವ್ರಿಗೂ ಗೊತ್ತಲ್ವಾ ಸ್ಟಡಿ ಹಾಲಿಡೇಸ್ ಇದೆ, ಮನೇಲೇ ಇರ್ತೀನಿ ನಾನು ಅಂತ. ಏನಾಯ್ತು? ಅದೇನಾಯ್ತು ಗೊತ್ತಿಲ್ಲ ಅಮ್ಮವ್ರೆ. ಸಿದ್ಧಾರ್ಥಪ್ಪ ಅವ್ರು ಏನು ಬಂದಲ್ಲ, ನಿಮಗ್ ಕೇಳಿಸಿಲ್ಲ? ಅಷ್ಟೆಲ್ಲ ಕೂಗಾಡ್ತಿದ್ರು ಮನೇಲಿ. ಸಾರಿ ರಾಧಕ್ಕ, ಕೇಳಿಸಿಲ್ಲ. ಸರಿ ಬಿಡಿ, ಆಯ್ತು. ಹೋಗಿ ಅತ್ತೆಗೆ ಹೇಳ್ಬಿಡಿ ನಾನು ಇಲ್ಲೇ ದೇವ್ರ ಮನೇಲಿದ್ದೆ ಅಂತ. ಸರಿ ಅಮ್ಮವ್ರೆ, ಆಯ್ತು. ಯಾಕೆ ಸಿದ್ಧಾರ್ಥ ಅವ್ರೆ, ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಅಷ್ಟೊಂದು ರೋಷ ಆವೇಶ ಏನಕ್ಕೆ? ಯಾವ್ದಕ್ಕೋಸ್ಕರ? ನಾನು ನನ್ ಮಗುನ್ ಬೇಡ ಅನ್ಕೋತೀನ? ಅದ್ ಹೆಂಗ್ ಅನ್ಕೊಂತೀರಾ ಸಿದ್ಧಾರ್ಥ ಅವ್ರೆ? ಅಷ್ಟು ಮಾತ್ರ ನಂಬಿಕೆ ಇರ್ಲಿಲ್ವಾ ನನ್ ಮೇಲೆ? ಸರಿ ಆಯ್ತು ಬಿಡಿ, ಇದು ಒಂದ್ ಪಾಠ ಅಂತ ತಿಳ್ಕೊತೀನಿ. ನನ್ನ ಮಾತು ಕೇಳೋ ಪರಿಸ್ಥಿತಿ ಎಲ್ಲ ಇರ್ಲಿಲ್ಲ ನೆನ್ನೆ ನೀವು. ನಾನು ಹೇಳಿದ್ ಕೇಳಿದಿದ್ರೆ ನೀವು ಇಷ್ಟೊಂದು ಟೆನ್ಷನ್ ಆಗಿ ಓಡಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ನನ್ನನ್ನು ಮಾತಾಡಕ್ಕೆ ಬಿಡ್ಲಿಲ್ಲ ಅಂದ್ರೆ ಆಯ್ತು, ನಿಮ್ಗೆ ಸತ್ಯ ತಿಳಿಯುತ್ತೆ, ಡೋಂಟ್ ವರಿ. ಆದ್ರೆ ನೀವ್ ಇಷ್ಟು ಮಿಸ್ಬಿಹೇವ್ ಮಾಡ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಓ, ಸಿದ್ಧಾರ್ಥ ಅವರು ಈಗ ಫೋನ್ ಮಾಡ್ತಿದ್ದಾರೆ. ಹಲೋ. ಹಲೋ, ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಎಲ್ಲೋಗಿದ್ದೆ? ಬೆಳಿಗ್ಗೆ ಎದ್ದು ನಾನೆಲ್ಲಿ ಹೋಗ್ಲಿ, ಮನೆಯಲ್ಲೇ ಇದ್ದೆ. ನಿಸರ್ಗ, ಜಾಸ್ತಿ ಅವತಾರ ಮಾಡ್ಬೇಡ. ಎಲ್ಲೋಗಿದ್ದೆ ಹೇಳು. ಸಿದ್ಧಾರ್ಥ್, ಏನಾಗಿದೆ ನಿಮ್ಗೆ? ಅಲ್ಲ, ನಿನ್ನೆಯಿಂದ ಯಾಕೆ ಹಂಗಾಡ್ತಾ ಇದ್ರ? ಏನಾಯ್ತು ಅಂತ? ನಾನ್ ಮನೇಲಿ ಇದ್ದೀನಿ ಅಂತ ಹೇಳ್ತಾ ಇದೀನಿ, ಮತ್ತೆ ಎಲ್ಲೋಗಿದ್ದೆ ಅಂತೀರಾ? ಅಲ್ಲ, ನಿಮ್ಗೂ ಗೊತ್ತು ತಾನೆ ಸ್ಟಡಿ ಹಾಲಿಡೇಸ್ ರಜಾ ಕೊಟ್ಟಿದ್ದಾರೆ, ಮನೇಲಿ ಓದ್ಕೋಬೇಕು ಅಂತ. ನಿಸರ್ಗ, ಆಲ್ರೆಡಿ ನಾನು ಟೆನ್ಷನ್ ಅಲ್ಲಿ ಇದ್ದೀನಿ, ಸುಮ್ನೆ ತಲೆ ತಿನ್ಬೇಡ. ಬೆಳಿಗ್ಗೆ ಎಲ್ಲೋಗಿದ್ದೆ ಹೇಳು. ಬೆಳಿಗ್ಗೆ ಮನೆಯಲ್ಲೇ ಇದ್ದೆ, ಎಲ್ಲೂ ಹೋಗಿರ್ಲಿಲ್ಲ. ದೇವ್ರ ಮನೇಲಿ ಪೂಜೆ ಮಾಡ್ತಿದ್ದೆ. ಓಹೋ, ದೇವ್ರಿಗೆ ಅಪ್ಲಿಕೇಶನ್ ಆಗ್ತಿದ್ದ? ಹೇಗೋ ನನಗ್ ನನ್ ಮಗು ಬೇಡ, ನನ್ ಮಗುನ್ ಸಾಯಿಸ್ತಾ ಇದ್ದೀನಿ ಅಂತ ನಾಚಿಕೆ ಗಿಟ್ಟವಳೆ. ಏನಂದ್ರಿ ಈಗ ನೀವು? ಯಾಕೆ ಪದೇ ಪದೇ ಕೇಳೋ ಆಸೆನಾ? ಛೀ ಪಾಪಿ, ನನ್ ಮಗುನೇ ಕೊಲ್ಲಕ್ ಹೋಗಿದ್ಯಲ್ಲೇ. ಏನೇ ಮಾಡಿತ್ತು ನನ್ ಮಗು ನಿನ್ಗೆ? ಸಿದ್ಧಾರ್ಥ್, ಸತ್ಯ ತಿಳಿದಂಗೆ ಏನೇನೋ ಮಾತಾಡ್ಬೇಡಿ. ನಾನ್ ನಿಜ ಹೇಳ್ತೀನಿ ಅಂದ್ರೂ ಕೇಳ್ದಂಗೆ ಇಷ್ಟೆಲ್ಲ ಅವತಾರ ಮಾಡ್ತಿರಲ್ಲ, ನಿಮ್ಗಿಲ್ಲ ನಾಚಿಕೆ? ಹೇ ಮುಚ್ಚೆ ಬಾಯಿ, ನನಗೂ ಗೊತ್ತು. ಹಂಗೆ ಇವನಿಗೆ ಕನ್ನಡಿ ಬೇಕಾ? ಕಣ್ಣೆದುರಿಗೆ ಕಾಣಿಸ್ತಿದೆ, ಅದನ್ನ ನೋಡಿ ಇನ್ನ ನಿನ್ನ ಹತ್ರ ಪ್ರೂಫ್ ಬೇರೆ ಕೇಳ್ತೀನಿ ಅನ್ಕೊಂಡಿದ್ಯಾ ನೀನು? ನೋಡು ಸಿದ್ಧಾರ್ಥ್, ನಿಮಗೆ ನಾನು ಯಾವುದೇ ರೀತಿ ನಂಬಿಸಿ ದ್ರೋಹ ಮಾಡೋ ಅವಶ್ಯಕತೆ ನನಗಿಲ್ಲ. ಅಲ್ಲ, ನನಗಂತ ಪರಿಸ್ಥಿತಿ ಏನ್ ಬರುತ್ತೆ? ನನ್ನ ಮಗುನ ನಾನೇ ಕಳ್ಕೊಂಡ್ಲಿ ಅಂದ್ರೆ ನೀನು ನಿನ್ ಮಗುನ ಅಬೋಷನ್ ಮಾಡಿಸ್ಕೊತಿರ್ಲಿಲ್ವಾ? ನೋಡಿ, ಇವತ್ ಸಂಜೆ ಬನ್ನಿ, ಎಲ್ಲ ವಿಚಾರ ಗೊತ್ತಾಗುತ್ತೆ. ಸುಮ್ನೆ ಫೋನ್ ಮಾಡಿ ನನಗ್ ಟೆನ್ಷನ್ ಮಾಡಬೇಡಿ, ನಾನು ಓದ್ಕೋಬೇಕು. ನಿಸರ್ಗಮ್ಮ, ರಾಧಕ್ಕ, ಬನ್ನಿ. ಏನ್ ಹೇಳಿ ನಿಸರ್ಗಮ್ಮ, ಯಾಕೆ ಒಂಥರ ಇದ್ದೀರಿ? ಏನಾಯ್ತು? ಏನಾನ ಗಂಡ ಹೆಂಡತಿ ಜಗಳನ? ಹ್ಞೂ ರಾಧಕ್ಕ,
ಒಂಥರ ಅದೇ ಅಯ್ಯೋ ಅಷ್ಟೇನಾ? ಪರವಾಗಿಲ್ಲ ಬಿಡಿ. ಅದಕ್ಕೆನಾ ಸಿದ್ಧಾರ್ಥಪ್ಪ ಬೆಳಗ್ಗೆ ಹಂಗೆಲ್ಲ ಕೂಗಾಡಿದ್ದು? ಸರ್ ಹೋಗ್ತಾರೆ ಬಿಡ್ರಿ, ಸಾಯಂಕಾಲ ಮನೆ ಬರೋ ಅಷ್ಟೊತ್ತಿಗೆ. ಹೂರದಕ್ಕ ಸರ್ ಹೋಗ್ತಾರೆ. ಅದೇನ್ ಪರವಾಗಿಲ್ಲ. ಹೇಳಿರೋದಕ್ಕ ಏನು ಏನ್ ಕರೆದಿದ್ದು ನನ್ನ? ನಿಸರ್ಗಮ್ಮ, ಅದೇ ನಾನು ನಿಮ್ಗೆ ಚೀಟಿ ಕೊಟ್ಟಿದ್ನಲ್ಲ, ಅದು ತಕೊಂಬಂದ್ರ? ಹೂರದಕ್ಕ ತಂದಿದ್ದೀನಿ, ಕೊಡ್ತೀನಿ. ಆದ್ರೆ ಇವಾಗ ಕೊಡೋದಿಲ್ಲ, ಸಂಜೆ ಕೊಡ್ತೀನಿ. ಸಂಜೆಗ? ಯಾಕಮ್ಮರೆ? ಅಲ್ಲ, ತಂದಿದ್ದೀರಿ ಅಂದ್ಮೇಲೆ ಇವಾಗೆ ಕೊಡ್ಬೋದಲ್ಲ. ರಾಧಕ್ಕ, ನೀನ ಚೀಟಿ ಕೊಟ್ಟಾಗ ಯಾರಿಗೆ ಏನು ಅಂತ ಕೇಳಿಲ್ಲ. ಏನ್ ಸಮಾಚಾರ ಹೇಳ್ತೀರಾ ಪ್ಲೀಸ್? ಅಯ್ಯೋ ನಿಸರ್ಗಮ್ಮ, ಏನೈತೆ? ನಾನ್ ನಿಮ್ಗೆ ಅವತ್ತು ಹೇಳಿಲ್ಲ ಆ ಹುಡುಗಿ ಕತೆ, ಪಾಪ ಅನಾಥೆ ಅಂತ. ಆ ಹುಡುಗಿಗೆ ಬೇಕಾಗಿತ್ತಮ್ಮ. ಡಾಕ್ಟರ್ ಹತ್ರ ಹೋಗಿ ಎಲ್ಲ ಮಾತಾಡಿ ಬರ್ಸ್ಕೊಂಡ್ ಬಂದಿದ್ವಿ. ನಿಮ್ಗೂ ಗೊತ್ತಲ್ಲ, ಆ ಹುಡುಗಿನ ಮನೆ ಬಿಟ್ಟು ಆಚೆ ಹೋಗಕ್ಕೆ ಬಿಡಲ್ಲ ಅವಳ ಗಂಡ. ಅದಕ್ಕೋಸ್ಕರ ಇವಾಗ ನನಗ ಅವೆಲ್ಲ ಗೊತ್ತಾಗಕ್ಕಿಲ್ಲ. ಇನ್ನ ನನಗ್ ಗೊತ್ತಿರೋದು ಅಂದ್ರೆ ನೀವು ಮಾತ್ರನೇ. ನಿಮ್ಮ ಹತ್ರ ಕೇಳಿದ್ರೆ ಕೆಲ್ಸ ಆಗ್ತದೆ ಅಂತ ನಿಮಗ್ ಕೊಟ್ಟೆ ಅಮ್ಮೋರೆ. ಹೋ ಅಷ್ಟೇನಾ? ಸರಿ ರಾಧಕ್ಕ, ನಾನು ನಿಮ್ಗೆ ಸಂಜೆ ಕೊಡ್ತೀನಿ ಅದನ್ನ, ಇವಾಗ ಕೊಡೋದಕ್ಕಾಗಲ್ಲ. ಪ್ಲೀಸ್ ಏನು ಅನ್ಕೋಬೇಡಿ. ಸರಿ ಅಮ್ಮೋರೆ, ಆಯ್ತು. ಅದ್ರಲ್ಲೇನು, ಸಂಜೆನೆ ಕೊಡ್ರಿ. ಹೆಂಗೋ ನಾನು ಹೋಗೋ ಅಷ್ಟೊತ್ತು ಕೊಟ್ರೆ ತಕೊಂಡ್ ನಂಗೆ ಹೋಗ್ತೀನಿ. ಸರಿ, ಊಟಕ್ ಬರ್ರಿ. ನಂಗ್ ಊಟ ಇಲ್ಲೇ ತಂದ್ಕೊಟ್ಬಿಡು ರಾಧಕ್ಕ, ಯಾಕೋ ಅಲ್ಲಿಗ್ ಬರೋ ಮನ್ಸಿಲ್ಲ. ಅಯ್ಯೋ ನಿಸರ್ಗಮ್ಮ, ಮನೇಲಿ ಓಡಾಡ್ಕೊಂಡಿದ್ರೇನೆ ಎಲ್ಲ ಮನಸ್ಸು ಸರೋಗ್ತದೆ. ನೀವು ಒಂದೇ ಕಡೆ ಕೂತಿದ್ರೆ ಸರೋಗಕ್ಕಿಲ್ಲ. ಬರ್ರಿ, ನೀವು ಹಂಗೆ ಹಂಗೆ ಓಡಾಡ್ಕೊಂಡು ಬಂದು ಕೂತ್ಕೊಂಡು ಊಟ ಮಾಡ್ರಿ ನಿಮ್ಮ ಅತ್ತೆಯವ್ರ ಜೊತೆಗೆ. ಎಲ್ಲ ಮನಸ್ಸು ಸರೋಗ್ತದೆ. ಇನ್ನೇನ್ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಸಿದ್ಧಾರ್ಥಪ್ಪನ ಬರ್ತದೆ. ಸರಿ ರಾಧಕ್ಕ, ನಡೀರಿ, ಬರ್ತೀನಿ. ಅಮ್ಮರೇ, ಕಾಫಿ ಏನಾದ್ರು ತಕೊಂಬಂದ್ ಕೊಡ್ಲಾ? ರಾಧಾ, ಕಾಫಿ ಮಾಡು. ಅಂದ್ರೆ ಈಗಲೇ ಮಾಡ್ಬೇಡ, ಇನ್ನೊಂದ್ 5 ನಿಮಿಷ ಬಿಟ್ಕೊಂಡ್ ಮಾಡು. ಇನ್ನೇನ್ ಸಿದ್ಧಾರ್ಥ ಬರೋ ಟೈಮ್ ಆಯ್ತು. ನಿಸರ್ಗನ್ ಕರಿ 1 ನಿಮಿಷ. ಅತ್ತೆ, ಹೇಳಿ ಅತ್ತೆ. ಏನಮ್ಮ ನಿಸರ್ಗ, ಬಾ. ಒಂದೇ ಸಮ ಓದ್ತಾ ಇದ್ರೆ ಆಗಲ್ಲ, ತಲೆನೋವು ಬರುತ್ತೆ. ಒಂಚೂರು ಆಗಾಗ ಓಡಾಡು. ಹ್ಞೂ ಅತ್ತೆ, ಅದಕ್ಕೆ ಹೊರಗಡೆ ಬಂದೆ. ಮಧ್ಯಾಹ್ನ ಊಟ ಮಾಡೋದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಓದ್ಕೊಂಡು ನಿದ್ದೆ ಮಾಡ್ಬಿಟ್ಟೆ. ಈಗ ಎಚ್ಚರ ಆಯ್ತು. ಹೌದಾ, ಸರಿ ಬಾ, ಕುತ್ಕೋ ಬಾ. ಒಂದ್ 5 ನಿಮಿಷ ಕುತ್ಕೋ, ಆಮೇಲೆ ಬೇಕಾದ್ರೆ ಓದ್ಕೊಂಡಿವಂತೆ. ಸರಿ ಅತ್ತೆ, ಆಯ್ತು. ರಾಧಕ್ಕ, ಒಂದು ಸ್ಟ್ರಾಂಗ್ ಕಾಫಿ ಸಿಗ್ಬೋದಾ ಪ್ಲೀಸ್? ಅಯ್ಯೋ, ಈಗಲೇ ಮಾಡ್ಕೊಬರ್ತೀನಿ ನಮ್ಮವ್ರೆ. ನಿಸರ್ಗ, ಏನ್ ಟೆನ್ಷನ್ ಇಲ್ಲ ತಾನೆ? ಆರಾಮಾಗಿ ಓದ್ಕೋತಿದ್ಯಲ್ವಾ? ಅತ್ತೆ, ಟೆನ್ಷನ್ ಇಲ್ಲ, ಆರಾಮಾಗಿ ಓದ್ಕೋತಾ ಇದ್ದೀನಿ. ಮತ್ತೆ ಬೆಳಿಗ್ಗೆ ಸಿದ್ಧಾರ್ಥ ಯಾಕೆ ಹಂಗಾಡ್ದ? ಅಷ್ಟೊಂದು ಕೋಪ ಯಾಕೆ ಹಂಗ್ ಕೂಗಾಡ್ತಿದ್ದ? ಅಲ್ಲ, ಏನಾದ್ರೂ ದೊಡ್ಡ ಸಮಸ್ಯೆನ ಮಗಳೇ? ಅತ್ತೆ, ಏನ್ ಸಮಸ್ಯೆ ಇಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನಿಮ್ ಮಗ ಹಂಗೆ ಕೋಪ ಮಾಡ್ಕೋತಾರೆ. ಏನ್ ಪರವಾಗಿಲ್ಲ ಬಿಡಿ. ರಾಧಾ, ರಾಧಾ, ಬಾಗಲ್ ತೆಗಿ. ನೋಡು, ಸಿದ್ದು ಬಂದ ಅನ್ಸುತ್ತೆ. ಸಿದ್ಧಾರ್ಥ, ಬೇಗ ಫ್ರೆಶ್ ಆಗಿ ಬಾ, ಕಾಫಿ ಕುಡಿವಂತೆ. ನಿಸರ್ಗಮ್ಮ, ತಗೊಳ್ರಿ, ಸ್ಟ್ರಾಂಗ್ ಆಗಿ ಮಾಡಿದ್ದೀನಿ ಕಾಫಿ. ಥ್ಯಾಂಕ್ಸ್ ರಾಧಕ್ಕ. ಸಿದ್ದು, ಎಲ್ಲಿಗೆ ಹೋಗ್ತಿದ್ಯಾ? ಬಾ ಕುತ್ಕೋ. ಅಮ್ಮ, ಸುಮ್ನೆ ಹೊರಗಡೆ ಹಂಗ ಓಡಾಡ್ಕೊಂಡ್ ಬರ್ತೀನಿ. ಬಾರಪ್ಪ ಕುತ್ಕೋ, ಈಗ ಹೊರಗಡೆಯಿಂದ ಬಂದಿದ್ಯಾ ತಾನೆ, ಕುತ್ಕೋ ಬಾ. ರಾಧಾ, ಕಾಫಿ ತಗೊಂಬಾ. ಸಿದ್ಧಾರ್ಥಪ್ಪ, ಕಾಫಿ ತಗೊಳ್ಳಿ. ರಾಧಕ್ಕ, ನೀವು ಕೇಳಿದ್ರಲ್ಲ ಟ್ಯಾಬ್ಲೆಟ್ಸ್, ತಗೊಳ್ಳಿ. ರಾಧಕ್ಕ, ಇದು ತಂದಾಗ್ಲೇ 3-4 ದಿವಸ ಆಯ್ತು. ನೀವು ಹಬ್ಬಕ್ಕೆ ರಜಾ ಹಾಕಿದ್ರಲ್ವಾ, ಹಂಗಾಗಿ ಕೊಡಕ್ಕಾಗ್ಲಿಲ್ಲ. ಇವಾಗ ಕೊಡ್ತಿದ್ದೀನಿ, ತಗೊಳ್ಳಿ. ಅಂದ್ರೆ ಈ ಟ್ಯಾಬ್ಲೆಟ್ಸು ರಾಧಕನ್ಗ? ಈ ಟ್ಯಾಬ್ಲೆಟ್ ನಿಸರ್ಗನ್ಗೋಸ್ಕರ ಅಲ್ವಾ? ಗಾಡ್. ಸರಿ ಅಮ್ಮೋರೆ, ನಾನೇನ್ ಬರ್ತೀನಿ, ಟೈಮ್ ಆಯ್ತದೆ. ಸರಿ ರಾಧಾ, ಬೆಳಿಗ್ಗೆ ಬೇಗ ಬಾ. ಹ್ಞೂ ಅಮ್ಮೋರೆ. ಅದು ನಿಸರ್ಗ, ಮಗಳೇ, ಯಾಕೆ ಅಳ್ತಿದ್ಯಾ? ಏನಾಯ್ತು? ಅದು ನಿಸರ್ಗ, 1 ನಿಮಿಷ ನಿಂತ್ಕೋ.